ಗಜೇಂದ್ರಗಡ ನಗರದ ಪ್ರಮುಖ ದೇವಾಲಯಗಳಲ್ಲಿ ಒಂದಾದ ಕೆಳಗಲಪೇಟೆಯ ಶಕ್ತಿ ದೇವತೆಯಾದ ದುರ್ಗಾದೇವಿ ಜಾತ್ರಾ ಮಹೋತ್ಸವವು ಅತ್ಯಂತ ವೈಭವ ಹಾಗೂ ಧಾರ್ಮಿಕ ಶ್ರದ್ಧಾ ಭಕ್ತಿಗಳೊಂದಿಗೆ ನೆರವೇರಿತು. ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಜಾತ್ರೆಯ ಅಂಗವಾಗಿ ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ ಹಾಗೂ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿತ್ತು. ಮಂಗಳಾರತಿಯ ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಹೀಗೆ ಅನೇಕ ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮ ನಡೆಯಿತು. ಭಾವೈಕ್ಯತೆಗೆ ಹೆಸರುವಾಸಿ ನಗರದಲ್ಲಿನ ತೆಕ್ಕೇದ ದರ್ಗಾದ ಭಾವನವರಾದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಮಕಾನ್ದಾರರು ಪ್ರತಿ ವರ್ಷವೂ ದುರ್ಗಾದೇವಿಯ ಜಾತ್ರೆ ತೇರಿಗೆ ಹೂವುಗಳನ್ನು ಅರ್ಪಿಸುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ಸಾರಿದರು. ತೆಕ್ಕೇದ್ ಭಾವನವರಿಗೆ ದುರ್ಗಾದೇವಿ ಕಮಿಟಿಯಿಂದ ಗೌರವ ಸಮರ್ಪಿಸಲಾಯಿತು. ದೇವಸ್ಥಾನದ ಸಮಿತಿಯ ವತಿಯಿಂದ ಭಕ್ತಾದಿಗಳಿಗೆ ಸುಸಜ್ಜಿತ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಓಣಿಯ ಹಿರಿಯರು, ದೇವಸ್ಥಾನದ ಕಮಿಟಿಯವರು ಹಾಗೂ ಯುವಕ ಮಂಡಳಿ ಸದಸ್ಯರು ಜಾತ್ರೆಯ ಯಶಸ್ಸಿಗೆ ಶ್ರಮಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ವಹಿಸಿತ್ತು. ಪ್ರೀತಿಯ ಬಂಧುಗಳೇ, ಇವತ್ತಿನ ದಿವಸ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ. ಯಾಕಂದ್ರೆ ಸೌಹಾರ್ದತೆ ರಾಷ್ಟ್ರ ಭಾರತದೊಳಗ ನಾವೆಲ್ಲರೂ ಕೂಡ ಸದಾಕಾಲ ಸೌಹಾರ್ದತೆ, ಭಾವೈಕ್ಯತೆ, ಭ್ರಾತೃತ್ವವನ್ನ ಕಾಣ್ತದ. ಯಾಕಂದ್ರೆ ಗಜೇಂದ್ರಗಡ ಪಟ್ಟಣ ಅಂತ ಒಂದು ವಿಶೇಷ ಪಟ್ಟಣಪ್ಪ ಅಂದ್ರ 18 ಮಸೀದಿ, 18 ಮಠ, 18 ಬಾವಿಗಳನ್ನ ಒಳಗೊಂಡು ಸೌಹಾರ್ದತೆ ಸಂಕೇತವಾದಂತ ಈ ಗಜೇಂದ್ರ ಪಟ್ಟಣದೊಳಗ ಸದಾಕಾಲ ಸೌಹಾರ್ದತೆ ನಮ್ಮ ಕಣ್ಣಿಗೆ ನೋಡ್ಲಿಕ್ಕೆ ಕಾಣ್ತದೆ. ಅದೇ ರೀತಿ ಇವತ್ತ ನಮ್ಮ ಗಜೇಂದ್ರಗಡೆಯ ಭಾವೈಕ್ಯತೆಯ ಅಧಿಕಾರ ಪೀಠ ತೆಕ್ಕೇದ್ ಭಾವನವರ ದರ್ಗಾದ ಉರುಸು, ಕೆಳಗಲಪೇಟೆ ದುರ್ಗಮ್ಮ ದೇವಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಬಂದಿರತಕ್ಕಂಥದ್ದು. ಯಾಕಂದ್ರೆ ನಮ್ಮ ದುರ್ಗಮ್ಮ ದೇವಿ ಜಾತ್ರೆ ಜೊತೆಗೆ ತೆಕ್ಕೇದ್ ಭಾವನವರ ದರ್ಗಾ ಅಂತ ಅವಿನಾಭಾವ ಸಂಬಂಧ ಹೊಂದಿದೆಪ್ಪ ಅಂದ್ರ ದರ್ಗಾದ ಪೀಠಾಧಿಪತಿಗಳು ಬಂದಾದ್ಮೇಲೆ ರಥೋತ್ಸವಕ್ಕೆ ಚಾಲನೆ ನೀಡುವಂತ ಕಾರ್ಯಕ್ರಮ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಬಹಳ ಖುಷಿ ಆಗ್ತಕ್ಕಂಥ ವಿಚಾರ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗ ಇಂಥ ಪರಿಸ್ಥಿತಿಗಳು ನಮಗ ಬಹಳಷ್ಟು ಎದುರಾಗಿದ್ದಾವೆ. ಆದ್ರೆ ಗಜೇಂದ್ರಗಡದೊಳಗ ಯಾವತ್ತೂ ಕೂಡ ಆ ರೀತಿ ನಮಗ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಇವತ್ತು ಗಜೇಂದ್ರಗಡದೊಳಗ ನಾವೆಲ್ಲರೂ ಕೂಡ ಸೌಹಾರ್ದತೆಯಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಪ್ಪ ಅಂದ್ರ ಇದರಲ್ಲಿ ನಾವಷ್ಟೇ ಭಾಗಿಯಾಗಿಲ್ಲ. ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಜನಾಂಗಕ್ಕೆ ನಾವು ಸೀಮಿತವಾಗಿಲ್ಲ. ನಾವು ತೆಕ್ಕೇದ ದರ್ಗಾದ ಉರುಸು, ಹಜರತ್ ಮೆಹಬೂಬೆ ಸುಬಾನಿ ಸೇವಾ ಸಮಿತಿ, ಜೊತೆಗೆ ಕಟ್ಟಿ ಬಸವೇಶ್ವರ ಯುವಕ ಮಂಡಳ, ಅದರ ಜೊತೆಗೆ ನಮ್ಮ ದುರ್ಗಾದೇವಿ ಜಾತ್ರಾ ಸಮಿತಿ ಎಲ್ಲರೂ ಕೂಡಿಕೊಂಡು ಸಹಕಾರದೊಂದಿಗೆ ಇವತ್ತು ನಾವು ಬೌದ್ಧ ಪೂರ್ಣಿಮೆ ದಿವಸ ಎಲ್ಲ ಒಂದು ಸೌಹಾರ್ದತೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಇದೇ ರೀತಿ ಸೌಹಾರ್ದತೆ, ಭಾವೈಕ್ಯತೆ ನಮ್ಮ ನೆಲದೊಳಗೆ ಉಳಿಬೇಕು. ನಾವೆಲ್ಲರೂ ಕೂಡ ಸೌಹಾರ್ದತೆ, ಭಾವೈಕ್ಯತೆಯಿಂದ ನಮ್ಮ ಜೀವನವನ್ನ ಕಳಿಬೇಕು. ಎಲ್ಲರೂ ಕೂಡ ದುರ್ಗಾದೇವಿ ದಯೆಯಿಂದ, ತೆಕ್ಕೇದ್ ಭಾವನವರ ಆಶೀರ್ವಾದದಿಂದ ಎಲ್ಲರೂ ಕೂಡ ಒಳ್ಳೇದಾಗಲಿ, ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ, ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ, ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ದುರ್ಗಾದೇವಿ ಭಕ್ತಾದಿಗಳಲ್ಲಿ ವಿನಂತಿ, ಇವತ್ತಿನ ದಿವಸ ಗಜೇಂದ್ರಗಡ ತೆಳಗಲಪೇಟೆ ದುರ್ಗಾದೇವಿಯ ಜಾತ್ರೆಯ ಅಂಗವಾಗಿ ರಥೋತ್ಸವ 8ನೇ ವರ್ಷದ ರಥೋತ್ಸವ ಜರುಗುತ್ತದೆ. ಆದ ಕಾರಣ ಭಕ್ತಾದಿಗಳು ಬಂದು ದೇವಿಗೆ ಪಾತ್ರ ಬಗ್ಗೆ ವಿನಂತಿಸಲಾಗುವುದು. ಇವತ್ತಿನ ದಿವಸ ಊರಿನ ಪ್ರಮುಖ ಬೀದಿಗಳಲ್ಲಿ ಎಲ್ಲಾ ದೇವ ಗುಡಿಗಳಿಗೆ ಉಡಿ ತುಂಬ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಕೆಲವೇ ಇನ್ನೊಂದು ಅರ್ಧ ಗಂಟೆ ಒಳಗ ಈ 8ನೇ ವರ್ಷದ ತೇರನ್ನು ಎಳಿತಾರ. ಎಲ್ಲಾರು ಭಕ್ತಾದಿಗಳು ಬಂದು ದೇವಿಗೆ ಕೃಪೆ ಪಾತ್ರ ಬಗ್ಗೆ ವಿನಂತಿ. ಹಾಗೂ ರಾತ್ರಿ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ. ಬಂದು ಎಲ್ಲಾರು ರಸಮಂಜರಿ ಕಾರ್ಯಕ್ರಮ ನೋಡಿ ಯಶಸ್ವಿಗೊಳಿಸಬೇಕು ವಿನಂತಿಸಲಾಗುವುದು. ಶ್ರೀ ಗಜೇಂದ್ರಗಡದ ಶ್ರೀ ಕೆಳಗಲಪೇಟೆ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಇಂದು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಲಿದ್ದು, ಇಂದು ಬೆಳಗ್ಗೆಯಿಂದಲೇ ಊರ ದೇವರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಈಗಾಗಲೇ ನೆರವೇರಿಸಿಕೊಂಡು ಬಂದಿದ್ದಾರೆ. ಅಲ್ಲದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಈ ಒಂದು ರಥೋತ್ಸವ ಕಾರ್ಯಕ್ರಮ ಜರುಗಲಿದ್ದು ಈ ಒಂದು ಜಾತ್ರೆಯಲ್ಲಿ ಸರ್ವಧರ್ಮದವರು ಎಲ್ಲ ಧರ್ಮದವರು ಪಾಲ್ಗೊಳ್ಳೋದ್ರಿಂದ ಈ ಒಂದು ದುರ್ಗಾದೇವಿ ಜಾತ್ರೆ ಭಾವೈಕ್ಯತೆಯ ಕೇಂದ್ರ ಅಂತಂದು ಹೇಳಿಕ್ಕೆ ಇಷ್ಟಪಡ್ತಾ ಇದ್ವಿ. ಅಲ್ಲದೆ ಇಂದು ರಾತ್ರಿ ರಸಮಂಜರಿ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಹೂವಾಗಿ ಬಂದಳು ಹಾವಾಗಿ ನಿಂತಳು ಎನ್ನುವ ಒಂದು ನಾಟಕದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇರ್ತದೆ. ಈ ಒಂದು ಎಲ್ಲ ಕಾರ್ಯಕ್ರಮವನ್ನ ಭಕ್ತಾದಿಗಳು ವೀಕ್ಷಿಸಬೇಕು ಹಾಗೂ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತಂದು ಕಮಿಟಿ ಪರವಾಗಿ ಎಲ್ಲರೂ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೀವಿ.